ವರದಿ ರಾಯಭಾಗ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಾಣದಾಳ ಗ್ರಾಮದಲ್ಲಿ ಶ್ರೀ ಹುಲಿಕಾಂತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಕೆರೆಯಲ್ಲಿ ಶಿವನ ಮೂರ್ತಿ ಅಡಿಗಲು ಪೂಜಾ ಸಮಾರಂಭ ಸೋಮವಾರ ದಿನಾಂಕ 20/4/2026ರಂದು ಬೆಳಗ್ಗೆ ಸಮಯ 9:15 ಪೂಜೆ ನೆರವೇರಿತು. ಒಂದು ತಿಂಗಳ ಮಳೆ ಇರಲಿಲ್ಲ. ನಾನು ನಿನ್ನೆ ಇಲ್ಲಿ ಬಂದಿದ್ದೆ. ಶಿವಾಜಿ ಮಹಾರಾಜರ ಜಯಂತಿ ಸಲುವಾಗಿ ಫೋಟೋ ಪೂಜೆ ಮಾಡಲು ಹೋದಾಗ ಕಾಣದಾಳ ಗ್ರಾಮಕ್ಕೆ ಶುರುವಾದ ಮಳೆ 1 ಗಂಟೆವರೆಗೆ ಮಳೆ ಸುರಿಯಿತು. ಏಕೆಂದರೆ ಜಗದೊಡೆಯ ಹುಲಿಕಾಂತೇಶ್ವರ ಅಜ್ಜರ ಪವಾಡ ಏನು ಅಂದರೆ ಒಣ ಕೆರೆಯಲ್ಲಿ ಪೂಜೆ ಮಾಡುವುದಕ್ಕಿಂತ ಹಸಿ ಕೆರೆಯಲ್ಲಿ ಪೂಜೆ ಮಾಡುವುದು, ಅಂದರೆ ನೀರಲ್ಲಿ ಪೂಜೆ ಮಾಡಲಿ ಎಂದು ಹುಲಿಕಾಂತೇಶ್ವರ ಅಜ್ಜ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಎಂದು ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳು ಹೇಳಿದರು. ನಿಮಗೆಲ್ಲ ತುಂಬಾ ಸಂತೋಷವಾಗುತ್ತಿದೆ ಎಂದು ನನಗೆ ಅನಿಸುತ್ತಿದೆ. ಈ ಕೆರೆ ಯಾವ ಕಾಲದಲ್ಲಿ ಆ ಜಗದ ಒಡೆಯನಿಗಾಗಿ ಕಾಯುತ್ತಿತ್ತೋ ಆ ಜಗದ ಒಡೆಯನೇ ಸಾಕ್ಷಾತ್ ಪ್ರತಿರೂಪವಾಗಿ 21ನೇ ಶತಮಾನದಲ್ಲಿ ಉದಯವಾಗುತ್ತಿರುವ ಕೆರೆ ನಿರ್ಮಾಣವಾಗುತ್ತಿದೆ ಎಂದು ನನಗೆ ಅನಿಸುತ್ತಿದೆ. ಹಾಗೂ ಈ ಕಾಣದಾಳ ಗ್ರಾಮದಲ್ಲಿ ಸುರಕ್ಷೇತ್ರ ಹೋಗಿ ಮುಂದಿನ ದಿನಗಳಲ್ಲಿ ತೀರ್ಥಕ್ಷೇತ್ರವಾಗುತ್ತದೆ ಎಂದು ಪೂಜ್ಯ ಶ್ರೀ ಡಾಕ್ಟರ್ ಮಾಧುಲಿಂಗ ಮಹಾರಾಜರು ಹೇಳಿದರು. ಈ ಶಿವನ ಮೂರ್ತಿ ಅಡಕಲು ಪೂಜೆಗೆ ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳು, ಡಾಕ್ಟರ್ ಮಾಧಲಿಂಗ ಮಹಾರಾಜರು, ಈರಯ್ಯ ಸ್ವಾಮಿಗಳು, ಶಿವಲಿಂಗ ಸ್ವಾಮಿಗಳು, ರಾಮನ ಮಹಾರಾಜರು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ರಾಮನಗೌಡ ಪಾಟೀಲ್ ರಾಜಕೀಯ ದೂರಿನವರು ನೆರವೇರಿಸಿಕೊಟ್ಟರು. ರಾಮಕೃಷ್ಣ ದಳವಾಯಿ, ರವಿ ಹೆಡಕಲ್, ಆನಂದ್ ವಡ್ಡರ್, ರಾಮು ವಡ್ಡರ್, ಶಂಕರ್ ಬಡಿಗೆ, ಮಲ್ಲಪ್ಪ ಅಜೂರೆ, ಬಸು ಹುನ್ನಾಳೆ, ಲೋಹಿತ್ ಹುನ್ನಾಳೆ, ವಿಠ್ಠಲ್ ನಲವಡೆ, ಸಂತೋಷ್ ಬಡಿಶೆಟ್ಟಿ, ಆನಂದ್ ಸುರನವರ್ ಹಾಗೂ ಸಮಸ್ತ ಕಾಣದಾಳ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ಕುಮಾರ್ ಬಡ್ಡರ್, ಪ್ರಜಾಪವ ಟಿವಿ, ರಾಯಭಾಗ. ಮಳೆ ಇತ್ತಿಲ್ಲ ಅಂತ ನಿನ್ನೆ ನಾವಿಲ್ಲಿ ಬಂದಿವಿ. ಅಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಸಲುವಾಗಿ ಇಲ್ಲಿ ಪೂಜೆ ಮಾಡಕ್ ಹೋದ್ರ ಆಗ ಶುರು ಆದ ಮಳಿ, ಆಗ ಶುರು 1 ತಾಸು ಗಟ್ಟಲೆ ಮಳಿ ಆತು. ಯಾಕೆ ಹೇಳ್ತೀನಿ ಅಂದ್ರ ಅಜ್ಜನ ಪವಾಡ ಅಂದ್ರ ಒಣ ಕೆರೆ ಪೂಜೆ ಮಾಡೋದಕ್ಕಿಂತ ಕೃಷಿ ಒಳಗನ ಅಂದ್ರೆ ನೀರೊಳಗನ ಪೂಜೆ ಮಾಡಿರ್ತೀವಿ ಮಾಡಿದನ ಅಂತ ಇದ ಶುಭ ಸಂದೇಶ. ಯಾವುದೂ ಬಿಟ್ಟಿನಿಲ್ದಂಗೆ ಇದು ಆಗಿ ಬರ್ತೈತೆ ಅಂತ ತಿಳ್ಕೊಂಡು ನಿಮ್ಗೆ ಸಂದೇಶವನ್ನು ಕೊಟ್ಟು, ಇನ್ನೊಂದು ಈ ಜಗದೊಳಗ ಯಾರ ಅವ್ನು ಶರಣಾಗತರ ಆಗಿರಿ ನಿಮ್ಮನ್ನ ಕೈ ಬಿಟ್ಟಾನ. ಯಾರು ಎದಿ ಸೆಟ್ಟಿಸಿ ನಿಂತಿದ್ದೀರಿ ಮುಂದಿನ ಜಾತ್ರೆ ನೀವು ಕಂಡಿಲ್ಲ. ಇದು ನನಗೆ ನೀನೇ ಹುಲಿಕಾಂತೇಶ್ವರ ಅಂತ ಶರಣಾಗತ ಆದ್ರ ಎಂತವ್ರಿಗೂ ರಕ್ಷಣೆ ಮಾಡಿದ್ರು. ಪುಣ್ಯ ಮಹಾರಾಜರು ಹೇಳಿದ್ರು, ಇಂಥ ಕಷ್ಟ ಬಂದಾಗಲೇ ನಮ್ಮನ್ನ ರಕ್ಷಣೆ ಮಾಡಿದನ ಅಂತ ತಿಳ್ಕೊಂಡು ಅಂಥವ್ರನ್ನು ಕೂಡ ಪುಣ್ಯಾತ್ಮ ರಕ್ಷಣೆ ಮಾಡಿರ್ತಾನ. ಈ ಜಗ ಪವಿತ್ರ ಕ್ಷೇತ್ರ ಐತಿ. ನಾನು ಎಲ್ಲಾ ಕಡೆ ಸಂಚಾರ ಮಾಡಿದ್ರು ಈ ಜಗದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನಾವು ನೋಡ್ಕೊಂತ ಹೋಗ್ಬೇಕಾಗಿರ್ತೈತಿ. ಆಢ್ಯತೆಯಿಂದ, ಹಮ್ಮಿನಿಂದ, ಸೊಕ್ಕಿನಿಂದ ಏನನ್ನು, ಯಾಕಂದ್ರೆ ಹಿಂದೆ ಮಾತಾಡಿದ್ರು ಹುಡುಗಾದಾಗ ಅವನ ಒಂದು ಗುಡಿ ಅಲ್ಲ 9 ಗುಡಿಗಾದ ತುಡುಗನ್ನು ಒಬ್ಬನ ಹೊರಗೆ ಹಾಕ್ಯತನ ಅಂದ ಮ್ಯಾಲ ನೀವ್ಯಾವ ತೊಗಲ್ ಮಕ್ಕಳು ಯಾರು ಮಾತಾಡಕ್ ಬಹಳ ಎಚ್ಚರಿಕೆಯಿಂದ ಅವ್ರ ಬಗ್ಗೆ ಯಾರ್ಯಾರ ಮಾತಾಡ್ರಿ. ನಿಮ್ಮಪ್ಪ ನಿಮ್ಮವ್ವ ಮಾತಾಡ್ರಿ, ನಿಮ್ಮ ಅಣ್ಣಾರಕ್ ಮಾತಾಡ್ರಿ. ಅಜ್ಜನ ಬಗ್ಗೆ ನೀವೇನಾರ ಮಾತಾಡಿದ್ರ ನೀವು ಬದುಕಾಕೂ ಸಾಧ್ಯ ಇಲ್ಲ, ಮುಂದಿನ ಜಾತ್ರೆ ನೀವು ಕಾಣಕ್ಕೂ ಸಾಧ್ಯ ಇಲ್ಲ. ಇಲ್ಲೇ ನಾಯಿಕ್ಕಿಂತ ಕಡಿಯಾಗಿ ಉಳ್ಳಾಡಿ ಊಳಿನೊಳಗೆ ಬದುಕಿದ್ರಿ ನಿಮ್ಮನ್ನ ಕೈ ಬಿಡ್ತಾನ. ಹೊಕ್ಕಿನಿಂದ ನೀವು ಹೋದ್ರಿ ಅಂದ್ರ ನೀವು ಬದುಕಾಕ ಸಾಧ್ಯ ಇಲ್ಲ. ನಾ ಪ್ರತಿ ವರ್ಷವೂ ನೋಡ್ಕೊತ ಬಂದೇನೆ. ಆದ್ಯತೆಯಿಂದ, ಹಮ್ಮಿನಿಂದ, ಹೊಕ್ಕಿನಿಂದನ ಹೋಗ್ಬೇಡ್ರಿ. ವಿನಂತಿಯಿಂದ, ಹೊಕ್ಕಿಲಿಂದ ಹೋದ್ವಿ ಅಂದ್ರ ನಿಮ್ಮನ್ನು ರಕ್ಷಣೆ ಮಾಡ್ತಾರ ಅಂತ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಟ್ಟು 2 ಮಾತಿಗೆ ಮುಂದಲ್ ಮಾಡ್ತೇನೆ. ಇದನ್ನ ನಾ ದೂರ ಹೋಗುವುದರಿಂದ ನನಗೆ ಕೈ ಬಿಡ್ರಿ ಅಂತ ವಿನಂತಿ ಯಾಕಂದ್ರೆ ಸಮಸ್ತ ಸಂಘ ಗ್ರಾಮದ ಹಿರಿಯರಿಗೆ ಶರಣಾರ್ಥಿಗಳನ್ನ ಹೇಳುತ್ತಾ, ಇವತ್ತು ಬಹುಶಃ ನಮ್ಮೆಲ್ಲರಿಗೆ ನನ್ಗೆ ಅನಿಸ್ತಾ ಇದೆ ಬಹಳ ಸಂತೋಷವಾಗಿರ್ತಕ್ಕಂಥ ದಿವಸ. ಈ ಕೆರೆ ಯಾವ ಕಾಲದಲ್ಲಿ ಆ ಜಗದೊಡೆಯನಿಗೋಸ್ಕರವಾಗಿ ಕಾಯ್ತಿತ್ತು, ಆ ಜಗದೊಡೆಯನೇ ಸಾಕ್ಷಾತ್ ಪ್ರತಿರೂಪವಾಗಿ 21ನೇ ಶತಮಾನದಲ್ಲಿ ಉದಯವಾಗ್ತಿರ್ತಕ್ಕಂಥ ಕೆರೆ ನಿರ್ಮಾಣ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಬಹುಶಃ ಆ ಜಗದೊಡೆಯ ಹುಲಿಕಾಂತೇಶ್ವರ ಇಲ್ಲಿ ತೀರ್ಥ ಪ್ರಸಾದಗಳನ್ನ ಈ ಕೆರೆಯನ್ನ ಯಾಕೆ ನಿರ್ಮಾಣ ಆಗ್ತಾ ಇದೆ, ಇದರಲ್ಲಿ ಆದಿಯೋಗಿ ಮೂರ್ತಿಯನ್ನ ಯಾಕೆ ಮಾಡ್ಬೇಕು ಅಂತ ಸಂಕಲ್ಪವನ್ನು ಮಾಡಿದಾಗ ನನಗ್ ತಿಳಿದ್ ಬರೋ ಹಾಗೆ ನನಗೆ ಅನ್ಸಿದ ಮಟ್ಟಿಗೆ ಬಹುಶಃ ಇದೊಂದು ಇಲ್ಲಿವರೆಗೆ ಸುಕ್ಷೇತ್ರವಾಗಿತ್ತು. ಇದು ಕಣದಾಳ ಗ್ರಾಮ
ಇಲ್ಲಿ ಹಿಡ್ಕೊಂಡಿದ್ದ ಆದಿಯೋಗಿ ಮೂರ್ತಿ ಈ ಕೆರೆಯಲ್ಲಿ ನಿರ್ಮಾಣ ಆದ್ಮೇಲೆ ಇದು ಸುಕ್ಷೇತ್ರ ತೀರ್ಥ ಕ್ಷೇತ್ರ ಆಗ್ಲಿಕ್ಕೆ ಎಣ್ಣೆ ಮಾತಾಗೋದಿಲ್ಲ ಅನ್ನುವಂಥದ್ದನ್ನ ನಾವು ಭಾವಿಸ್ಬೇಕಾಗಿದೆ. ಯಾಕಂದ್ರೆ ಈ ಕೆರೆಯಲ್ಲಿ ಒಂದು ನನಗೆ ಅನಿಸ್ತಾ ಇದೆ, ಆ ಜಗದೊಡೆಯನ್ನ ಶಕ್ತಿಯನ್ನ ನನ್ಗೆ ಹಿಂದ್ಕೊಂದ್ ಕಾಲದಲ್ಲಿ ಕಷ್ಟದಾಗಿದ್ದಾಗ ಅವನಿಗೆ ಬಂದ್ ಶರಣಾದಾಗ ನನ್ನನ್ನು ಈ ಮಟ್ಟಿಗೆ ಬೆಳೆಸಿ ಹಿಂಗೆ ಇರ್ಬೇಕಂತ ಹೇಳ್ಕೊಟ್ಟಿರ್ತಕ್ಕಂಥದ್ದು ಒಂದು ದಿವ್ಯ ಸ್ಥಾನ ಇದು ಉಲ್ಕಾಟೇಶ್ವರದ್ದು. ಆ ಪುಣ್ಯ ಭೂಮಿಯಲ್ಲಿ ಇವತ್ತು ಈ ಕೆರೆಯಲ್ಲಿ ನನ್ಗೆ ಅನಿಸ್ತಾ ಇದೆ, ಯಾವುದೇ ಒಬ್ಬ ವ್ಯಕ್ತಿ ಕಷ್ಟ ಅನ್ಲಿ ಅಥವಾ ಯಾವುದೇ ರೋಗ ಅನ್ಲಿ ಯಾವುದೇ ತೊಂದರೆಗಳನ್ಲಿ ಆ ಜಗದೊಡೆ ಸ್ಮಶಾನದೀಶ ಜಗತ್ ಪರಮಾತ್ಮನೇ ಇಲ್ಲಿ ಭೂಲೋಕದಲ್ಲಿ ಕೈಲಾಸವಾಸಿಯಾಗಿರ್ತಕ್ಕಂಥದ್ದು ಈ ಕೈಲಾಸ ಮಂದಿರ. ಯಾಕಂದ್ರೆ ಇದು ಸ್ಮಶಾನ ಜಾಗ ಇರ್ತಿತ್ತು ಅಂತ ಪೂರ್ವದಲ್ಲಿ ನಾವು ಕೇಳ್ಕೊತ ಬಂದಿದ್ದೀವಿ. ಆ ಸ್ಮಶಾನದಲ್ಲಿ ಇರ್ತಕ್ಕಂಥ ಯಾವ ಅಂತ ಕೇಳಿದ್ರೆ ಭೋಲೆನಾಥ್, ಶಂಭು ಶಂಕರ್, ಮಹಾದೇವ. ಆ ಮಹಾದೇವನೇ ಹೊಳ್ಳಿ ಉದಯ ಆಗಿ ಈ ಗ್ರಾಮದಲ್ಲಿ ಬರ್ತಾ ಇದ್ದಾನೆ. ತಮ್ಮೆಲ್ಲರ ಸಲಹೆ ಸರ್ಕಾರ ಇರಬೇಕು. ಮತ್ತೆ ಈಗ 25 ಲಕ್ಷ ರೂಪಾಯಿಗಳನ್ನ ದಾನಿಗಳು ಕೊಟ್ಟಿದ್ದಾರೆ ಬ್ಯಾಕ್ವರ್ಡ್ ಅಣ್ಣಾರು. ಅದ್ರ ಜೊತೆಗೆ ತಾವೆಲ್ಲರೂ ಕೂಡ ತನು ಮನ ಧನ ಸಹಾಯವನ್ನ ಸಲ್ಲಿಸಬೇಕು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಣ್ಣ ಗ್ರಾಮ ಕಣದಾಳ ಇದ್ರು ಕೂಡ ಬಹುಶಃ ನನ್ಗೆ ಅನಿಸ್ತಾ ಇದೆ ಈ ಮೂರ್ತಿ ಆದ್ಮೇಲೆ ಬೆಳಗಾವಿ ಗ್ರಾಮದಲ್ಲಿ ಇರ್ತಕ್ಕಂತ ಈ ಕಣದಾಳ ಗ್ರಾಮಕ್ಕೆ ಒಮ್ಮೆ ಆದ್ರೂ ಕೂಡ ನಾವು ಹೋಗಿ ಬರೋಣ ಅನ್ನೋ ತರ ಈ ಸುಕ್ಷೇತ್ರ ಕಣದಾಳ ಗ್ರಾಮ ಆಗ್ತಾ ಇದೆ ಅಂತ ಅನಿಸ್ತದೆ. ಮುಂದಿನ ಸಂಕೇತ ಅನಿಸ್ತಾ ಇದೆ. ಇಲ್ಲಿ ನೀರು ನಿಲ್ಲೋದಾಗ್ಲಿ, ಯಾರು ಸಂಕಲ್ಪ ಮಾಡಿ ಬಂದು ಭಗವಂತನಲ್ಲಿ ಕೂತಿ ಇಲ್ಲಿ ಧ್ಯಾನ ಮಾಡೋದಾಗ್ಲಿ ಯಾರು ಮಾಡ್ತಾರೋ ಭವರೋಗವನ್ನು ಕಳೆದು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಸುಸಜ್ಜಿತವಾದ ಒಂದು ಮನುಷ್ಯನಿಗೆ ಆಧಾರ ಜೀವನವನ್ನ ಕೊಡುವಂತ ಶಕ್ತಿ ಕೇಂದ್ರ ಈ ಹುಲ್ಕಾಂತೇಶ್ವರನ ಸ್ಥಾನ ಆಗ್ತಾ ಇದೆ ಅನ್ನುವಂತ ಮಾತನ್ನ ನಾನು ಹೇಳಿ ಇಲ್ಲಿವರೆಗೆ ಕರೆಸಿ ತಮ್ಮೆಲ್ಲರಿಗೂ ಒಂದು ವಿನಂತಿಯನ್ನ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ತಮ್ಮ ಕೈಲಿ ಆದಷ್ಟು ಸಲಹೆ ಸಹಕಾರಗಳನ್ನೆಲ್ಲರೂ ಮಾಡಿ ಆದಷ್ಟು ಬೇಗನೆ ಇದನ್ನ ಪರಿಪೂರ್ಣ ಮಾಡಬೇಕು. ಇದ್ರ ಜೊತೆಗೆ ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನ ಒಂದು ಪ್ರದರ್ಶನ ಆದಾಗ ಮಾತ್ರ ಇದು ದೊಡ್ಡ ಕೆಲಸ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ವಿಜೃಂಭಣೆಯಿಂದ ನೆರವೇರುವಂತ ವಿಚಾರಗಳನ್ನ ಮಾಡಿದಿರಿ. ತಮ್ಮೆಲ್ಲರ ಆಶೀರ್ವಾದ, ಹಿರಿಯರು ತಾವೆಲ್ಲರೂ ಕೂಡ್ಕೊಂಡು ಹುಲ್ಕಾಂತೇಶ್ವರನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತಿಗೆ ಮಂಗಲವನ್ನ ನೀಡ್ತಾ ಇದ್ದೇನೆ.